ಮಕರ ಸಂಕ್ರಾಂತಿ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿರುವಂಥ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಭಕ್ತಿಯ ವೈಭವ ಕಳೆಗಟ್ಟಿದೆ. ಪ್ರತಿ ವರ್ಷವೂ ನಂದಿಯ ಕೊಂಬಿನ ಮುಖಾಂತರವಾಗಿ ಹಾದು ಹೋಗುವಂತ ಸೂರ್ಯರಶ್ಮಿ ಶಿವಲಿಂಗಕ್ಕೆ ಮುತ್ತಿಕ್ಕುತ್ತೆ. ಸೊ ಈ ಕೌತುಕದ ಕ್ಷಣವನ್ನ ನೋಡೋದಕ್ಕೆ ಈ ವರ್ಷನೂ ಕೂಡ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಗೊತ್ತಾಗ್ತಾ ಇರುವಂತ ಮಾಹಿತಿಯಂತೆ ಇವತ್ತು ಸಂಜೆ 5:20ರಿಂದ 5:30 ಗಂಟೆ ಸುಮಾರಿಗೆ ಸೂರ್ಯನ ಕಿರಣಗಳು ಶಿವಲಿಂಗವನ್ನ ಸ್ಪರ್ಶಿಸಲಿವೆ. ಈ ಕೌತುಕವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಭಕ್ತರು ಕಾತರದಿಂದ ಕಾಯ್ತಾ ಇದ್ದಾರೆ. ಇನ್ನು ಮಧ್ಯಾಹ್ನ ಉತ್ತರಾಯಣ ಪ್ರವೇಶವಾಗಲಿದ್ದು ಮಧ್ಯಾಹ್ನದ ಬಳಿಕ ದೇವಸ್ಥಾನದಲ್ಲಿ ವಿಶೇಷ ಜೊತೆಗೆ ಬೆಳಗ್ಗೆ 8 ಗಂಟೆಯಿಂದ ಅಂದ್ರೆ ಈಗ ಆಲ್ರೆಡಿ ಸಂಕ್ರಮಣದ ಅಭಿಷೇಕ, ರುದ್ರಾಭಿಷೇಕ, ಪಂಚಾಮೃತ ಅಭಿಷೇಕ, ಹಾಲು, ಎಳನೀರು, ಜೇನುತುಪ್ಪ, ಮೊಸರು ಹಾಗೆ ಬೆಣ್ಣೆಯಿಂದಲೂ ಕೂಡ ಅಭಿಷೇಕವನ್ನ ಮಾಡಲಾಗ್ತಾ ಇದೆ. ಇದಾದ ಬಳಿಕ ಮಧ್ಯಾಹ್ನದವರೆಗೂ ಶಿವನ ದರ್ಶನ ಪಡೆಯೋದಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಮಧ್ಯಾಹ್ನದ ಬಳಿಕ ಭಕ್ತರಿಗೆ ಪ್ರವೇಶವನ್ನ ನಿರ್ಬಂಧಿಸಿ ಸೂರ್ಯ ರಶ್ಮಿಯ ಬಳಿಕ ಶಿವಲಿಂಗಕ್ಕೆ ಹಾಲಿನ ಅಭಿಷೇಕವನ್ನ ಮಾಡಲಾಗುತ್ತೆ.